कालाग्ने रुद्राय कूर्माय वराय अनंताय पृथ्वी स्कंदाय अंकुशाय नीलाय पद्माय पद्मपत्रेभ्यो केसरेभ्यो नमः। कर्णिकाय सिंहासनाय इक्षसमुद्राय सप्तद्वीपाय रत्नमण्टपाय कल्पवृक्षाय नमः। ಎಲ್ಲರಿಗೂ ಕೂಡ ಸಂಕಷ್ಟಹರ ಚೌತಿಯ ಹಾರ್ದಿಕ ಶುಭಾಶಯಗಳು. ಜ್ಯೇಷ್ಠಪುರ ಎಂಬ ಹೆಸರನ್ನು ನಾವು ಇದೊಂದು ಸ್ವಲ್ಪ ಸಮಯದಿಂದಾಗಿ ಕೇಳಲ್ಪಟ್ಟಿದ್ದೇವೆ. ತುಂಬ ಸುಂದರವಾದಂಥ ಹೆಸರು. ಮತ್ತು ಅಷ್ಟೇ ಅಲ್ಲದೆ ಜ್ಯೇಷ್ಠ ಅಂತಂದರೆ ಹಿರಿಯೋನು ಅಂತ ಹೇಳುವಂತಹ ಅರ್ಥವನ್ನು ಬಿಂಬಿಸುತ್ತೆ. ಇದು ನಮ್ಮ ಕುಮಟಾದ ಬಾಡ ಎಂಬ ಊರಿನಲ್ಲಿ ಇರ್ತಕ್ಕಂಥ ಒಂದು ಸುಂದರವಾದಂಥ ಪ್ರದೇಶ. ಅಲ್ಲಿ ಓರ್ವ ವ್ಯಕ್ತಿಯೋರ್ವರಿಗೆ ಆರೋಗ್ಯದಲ್ಲಿ ಗಣನೀಯವಾದಂತಹ ತೊಂದರೆ ಹೇಳ್ತಕ್ಕಂಥದ್ದು ಉಂಟಾಗಿ ಸಾವು ಮತ್ತು ಬದುಕಿನ ನಡುವೆಯಲ್ಲಿ ಹೋರಾಟವನ್ನು ಮಾಡ್ತಾ ಇರ್ತಕ್ಕಂತಹ ಸಮಯದಲ್ಲಿ ಯಾರದೋ ಸಹಾಯದಿಂದಾಗಿ ನಮ್ಮಲ್ಲಿಗೆ ಅವರ ಪರಿಚಯ ಇತ್ಯಾದಿಗಳು ಉಂಟಾಗಿ ಅದಕ್ಕೆ ಸಂಬಂಧಪಟ್ಟು ಚಿಕಿತ್ಸೆ ಹೇಳ್ತಕ್ಕಂಥದ್ದನ್ನು ತೆಗೆದುಕೊಳ್ಳುತ್ತಾರೆ. ಈಗ ಆರೋಗ್ಯದಲ್ಲಿ ದಿನದಿಂದ ದಿನಕ್ಕೆ ವೃದ್ಧಿಯನ್ನು ಉಂಟಾಗ್ತಾ ಇದ್ದಾರೆ. ಮನೆಯಲ್ಲೇ ಆರಾಮಾಗಿ ಓಡಾಡಿಕೊಂಡು ಆರೋಗ್ಯವಂತರಾಗಿ ಇದ್ದಾರೆ. ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರಿಗೆ ಆರೋಗ್ಯ ಭಾಗ್ಯ ಹೇಳ್ತಕ್ಕಂಥದ್ದು ಲಭಿಸಿಕೊಡಲಿ. ಮತ್ತು ಅಷ್ಟೇ ಅಲ್ಲದೆ ಮಹಾಗಣಪತಿಯ ಒಂದು ಅನುಗ್ರಹ ಹೇಳ್ತಕ್ಕಂಥದ್ದನ್ನು ಯಾರೆಲ್ಲ ತೆಗೆದುಕೊಳ್ತಾರೋ ಮತ್ತು ಸಂಕಷ್ಟಹರ ಚತುರ್ಥಿಯ ವ್ರತವನ್ನು ಅದರಲ್ಲೂ ವಿಶೇಷವಾಗಿ ಶ್ರಾವಣ ಮಾಸದಿಂದಲೇ ಯಾರ್ಯಾರು ಪ್ರಾರಂಭವನ್ನು ಮಾಡ್ಕೊಳ್ತಾರೋ ಅದನ್ನು ಶ್ರದ್ಧಾ ಭಕ್ತಿಯಿಂದ ಯಾರು ಆಚರಣೆಯನ್ನು ಮಾಡ್ತಾರೋ ಅಂಥವರಿಗೆ ಎಲ್ಲರಿಗೂ ಕೂಡ ವಿಘ್ನ ನಿವಾರಕನಾಗಿರ್ತಕ್ಕಂತಹ ಮಹಾಗಣಪತಿಯು ಸಂಪೂರ್ಣವಾದಂತಹ ಅನುಗ್ರಹವನ್ನು ಇಟ್ಟು ಎಲ್ಲ ವಿಘ್ನಗಳನ್ನು ದೂರ ಮಾಡಿಕೊಟ್ಟು ಆಯುಷ್ಯ, ಆನಂದ, ಆಯುವು, ಆರೋಗ್ಯ, ಭಾಗ್ಯಾದಿಗಳನ್ನು ಮತ್ತು ಮನಃಕಾಮನೆಗಳನ್ನು ತಕ್ಷಣ ಈಡೇರಿಸಿಕೊಡುವಂತಾಗಲಿ. ಮಹಾಗಣಪತಿಯ ಸದಾ ಅನುಗ್ರಹ ಹೇಳ್ತಕ್ಕಂಥದ್ದು ಭಕ್ತ ಸಮೂಹದ ಮೇಲೆ ಇಟ್ಟು ಆತನ ರಕ್ಷಣೆ ಎಲ್ಲರಿಗೂ ಲಭಿಸುವಂತಾಗಲಿ.